ನೀವೇನು ಹೇಳ್ತೀರಿ ಸರ್ ಆ ವಿಚಾರವಾಗಿ? ಒಂದು ಈಗಾಗಲೇ ಅದು ಪ್ರಿನ್ಸಸ್ ರಸ್ತೆ ಅನ್ನುವಂಥದ್ದು PKTVಯ ಮಹಾರಾಣಿಯವರ ಹೆಸರಿಟ್ಟಿರುವಂಥ ರಸ್ತೆ ಬಹಳ ಹಿಂದೆ ಆಗಿರುವಂಥದ್ದು. ಕನ್ಸ್ಯೂಮರ್ ಫೋರಮಲ್ಲಿ ಇದಕ್ಕೋಸ್ಕರ ಅದರ ದಾಖಲಾತಿಗಳನ್ನು ತೆಗೆದು ಕಳೆದ 10 ವರ್ಷದಿಂದ ನನಗನ್ಸುತ್ತೆ ಸುಮಾರು 2015ರಲ್ಲೇ ಇದಕ್ಕೊಂದು ನಿರ್ಣಯವನ್ನು ಮಾಡಿದ್ದಾರೆ. ಆಗ ಕನ್ಸ್ಯೂಮರ್ ಫೋರಮಿಂದ ಕೊಟ್ಟಿರುವಂಥದ್ದು ಮಹಾರಾಣಿಯವರ ಹೆಸರು ಏನಿತ್ತು ಭಾಳ ಹಿಂದೆ ಅದೇ ಇಡಬೇಕು ಆ ರಸ್ತೆಗೆ, ಅದನ್ನೇ ಮುಂದುವರಿಸಬೇಕು ಅನ್ನೋದು ಎಲ್ಲರ ಅಭಿಪ್ರಾಯನಾಗಿದೆ. ಹಾಗಾಗಿ ಯಾವ ಹೆಸರಿಗೆ ರಸ್ತೆ ಇಲ್ವೋ ಅಲ್ಲಿ ಯಾವುದು ಬೇಕಾದರೂ ಇಟ್ಕೊಳ್ಳೋದಕ್ಕೆ ಅಭಿಪ್ರಾಯ ಇಲ್ಲ. ಯಾವುದಕ್ಕೆ ಈಗಾಗಲೇ ನಾಮಕರಣ ಮಾಡಿದೆಯೋ ಆ ಹೆಸರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವವರ ಹೆಸರನ್ನು ತಂದಿಟ್ಟು ಅದನ್ನೊಂದಷ್ಟು ಗೋಜಿಲು ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ನನ್ನ ಭಾವನೆ ಇದೆ. ಎಲ್ಲಿ ರಸ್ತೆಗೆ ಹೆಸರೇ ಇಟ್ಟಿಲ್ಲ ಅಲ್ಲಿ ಯಾರು ಬೇಕಾದ್ರೂ ಇಟ್ಕೋಬೋದು. ಎಲ್ಲಿ ಈಗಾಗಲೇ ಹೆಸರು ಇದೆಯೋ ಆ ಹೆಸರನ್ನು ಬದಲಾಯಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹೆಸರನ್ನು ಹೊರಗೆ ತಂದು ಅದರ ಬಗ್ಗೆ ಕಾಮೆಂಟ್ ಆಗೋ ಅವಶ್ಯಕತೆ ಈ ಸಂದರ್ಭದಲ್ಲಿ ಇರಲಿಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಎಲ್ಲಿ ಹೆಸರಿಲ್ಲೋ ಅಲ್ಲಿ ಮುಖ್ಯಮಂತ್ರಿಗಳ ಹೆಸರನ್ನ ಇಟ್ಕೋಬೇಕು ಅನ್ನೋ ಮನವಿಯನ್ನು ಮಾಡ್ತಾಯಿದ್ದೀನಿ. ಅಲ್ಲಿ ಆ ಜಾಗಕ್ಕೆ ಇಡೋದು ಬೇಡ ಅಂತ? ಹೌದು, ಆಲ್ರೆಡಿ ಇದೆ. ಈಗ ನಾವು ಯಾವುದಾದ್ರು ಒಂದು ಹೆಸರನ್ನ ನಾವು ಬದಲಾವಣೆ ಮಾಡಿ ಬ್ರಿಟಿಷರ ಕಾಲದ ಹೆಸರುಗಳನ್ನೇ ಇನ್ನೂ ನಾವು ಬದಲಾವಣೆ ಮಾಡಿಲ್ಲ. ಹಾಗಾಗಿ ಮೈಸೂರು ಮಹಾರಾಣಿಯವರ ಹೆಸರು ಇಟ್ಟಿರುವಂಥ ಜಾಗಕ್ಕೆ ಬದಲಾವಣೆ ಆಗಬಾರ್ದು ಅನ್ನೋದು ಒಂದು. ಎಲ್ಲಿಲ್ಲ ಅಲ್ಲಿಡಿ, ನಮ್ಮದೇನು ಅವ್ರದ್ದು ಹೆಸರಿಡುವುದಕ್ಕೆ ವಿರೋಧ ಇಲ್ಲ, ಹೆಸರನ್ನು ಬದಲಾಯಿಸಿ ಇಡೋದಕ್ಕೆ ಮಾತ್ರ ನಮ್ಮದು ವಿರೋಧ ಇದೆ. ಆ ರಸ್ತೆಯಲ್ಲಿ ಸಾಕಷ್ಟು ಆರೋಗ್ಯ ಸೇವಾ ಕೇಂದ್ರಗಳ ಒಂದು ಸಂಕೀರ್ಣವೇ ಇದೆ. ಸಾಕಷ್ಟು 10 ವಿವಿಧ ಬೇರೆ ಬೇರೆ ಆಸ್ಪತ್ರೆಗಳಿದ್ದಾವೆ. ಅದಕ್ಕೆ ಪ್ರಮುಖ ಕಾರಣಕರ್ತರು CM ಅಂತಕ್ಕಂಥದ್ದು ಸಿದ್ದರಾಮಯ್ಯವರು. ಹಾಗಾಗಿ ಆ ಒಂದು ಮಾರ್ಗದಲ್ಲಿ ಆ ಸಿದ್ದರಾಮಯ್ಯನವರು ಹೆಸರಿಡಬೇಕು ಅಂತ ಮುಂದಾಗಿದ್ದಾರೆ. ಅಲ್ಲ, ಒಂದು ಕ್ಲಾರಿಟಿ ಏನಂದರೆ ಈಗಾಗಲೇ ಆ ರಸ್ತೆಗೆ ಹೆಸರಿದೆ, ಹೆಸರನ್ನು ಬದಲಾಯಿಸಿ ಇಡೋದು ಒಳ್ಳೆಯದಲ್ಲ. ಅದೂ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆ ಹಿರಿಯ ರಾಜಕಾರಣಿ ಹೆಸರು ತೊಗೊಂಬಂದು ಚರ್ಚೆಗೆ ಹಾಕ್ಬಿಟ್ರು ಅನ್ನೋದೇ ಗೊತ್ತಿಲ್ಲ ನನಗೆ. ಅದರ ಅವಶ್ಯಕತೆ ಇತ್ತ ಇವತ್ತು? ಈಗಾಗಲೇ ಹೆಸರಿರೋ ರಸ್ತೆಗೆ ಯಾಕೆ ಇಡ್ತಾ ಇದ್ದೀರಾ ಅಂತ. ಅದೇ ಬಿಟ್ಟರೆ ನಮ್ಮದು ಇನ್ನೇನು ಇಲ್ಲ. ಆ ಇರುವ ಹೆಸರನ್ನು ಉಳಿಸ್ಕೊಂಡೋಗಿ ಇವ್ರ ಹೆಸರನ್ನೇ ಬೇರೆ ಎಲ್ಲಾದರೂ ಇಡಿ. ಥ್ಯಾಂಕ್ ಯು.